ನಾಳೆನೇ KCT ಎಕ್ಸಾಮ್. ಈ ಎಕ್ಸಾಮ್ಗೋಸ್ಕರ ನೀವು ನಿಮ್ಮ 2 ಇಯರ್ಸ್ನ ಡೆಡಿಕೇಟ್ ಮಾಡಿದ್ದೀರಾ. ಇವಾಗ ಉಳಿದಿರೋದು ಲಾಸ್ಟ್ 1 ಸ್ಟೆಪ್, ಎಕ್ಸಾಮ್. ಈ ಟೈಮಲ್ಲಿ ನಾನು ಅದು ಮಾಡಿಲ್ಲ, ನಾನು ಈ ಚಾಪ್ಟರ್ ಓದಿಲ್ಲ, ನಾನು ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಅಂತ ಯೋಚನೆ ಮಾಡೋದು ಬದಲು ನಾನು ಇಲ್ಲಿವರೆಗೂ ಏನು ಮಾಡಿದ್ದೀನಿ, ನನ್ನ ಪ್ರಿಪ್ರೇಷನ್ ಎಷ್ಟಿದೆ, ಐ ಹ್ಯಾವ್ ಡನ್ ಮೈ ಬೆಸ್ಟ್, ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಅಂತ ಹೇಳ್ಕೊಳ್ಳಿ. ಆ್ಯಂಡ್ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಐ ಆಮ್ ದಿ ಬೆಸ್ಟ್ ಅಂತ ಕಮೆಂಟ್ ಮಾಡಿದ್ದ. ದಿಸ್ ವಿಲ್ ಬೂಸ್ಟ್ ಯೋರ್ ಕಾನ್ಫಿಡೆನ್ಸ್. ಖಂಡಿತ ಹೇಳ್ತಿದ್ದೀನಿ, ದಿಸ್ ವಿಲ್ ಬೂಸ್ಟ್ ಯೋರ್ ಕಾನ್ಫಿಡೆನ್ಸ್. ಗೋ ಆ್ಯಂಡ್ ಕಮೆಂಟ್ ಐ ಆಮ್ ದಿ ಬೆಸ್ಟ್ ಅಂತ. ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ ಆ್ಯಂಡ್ ಆದಷ್ಟು ಪಾಸಿಟಿವ್ ಆಗಿರಿ. ಬಿಕಾಸ್ ಪಾಸಿಟಿವ್ ಮೈಂಡ್ಸೆಟ್ ವಿಲ್ ಆಲ್ವೇಸ್ ಗಿವ್ ಪಾಸಿಟಿವ್ ರಿಸಲ್ಟ್ಸ್. ನಾಳೆ ಎಕ್ಸಾಮ್ ಸೆಂಟರಲ್ಲಿ ಕೆಲವು ರೂಲ್ಸ್ ಇರುತ್ತೆ, ನೀವು ಓದಿರ್ಬೋದು. ಡ್ರೆಸ್ ಕೋಡ್ ರೂಲ್ಸ್ ಅಂದರೆ ಬ್ಯಾಗಿ ಪ್ಯಾಂಟ್ಸ್ ಆಗಿರ್ಬೋದು, ಫುಲ್ ಸ್ಲೀವ್ ಶರ್ಟ್ಸ್ ಆಗಿರ್ಬೋದು, ಅದೆಲ್ಲ ಏನೂ ಅಲೌಡ್ ಇರಲ್ಲ. ಒಂದು ಹಾಫ್ ಸ್ಲೀವ್ ಟೀ ಶರ್ಟ್ ಆ್ಯಂಡ್ ಡೀಸೆಂಟ್ ಪ್ಯಾಂಟ್ ಅಥವಾ ಟ್ರ್ಯಾಕ್ ಪ್ಯಾಂಟ್ ಆ ಥರ ಅಲೌಡ್ ಇರುತ್ತೆ. ಆ್ಯಂಡ್ ಫುಟ್ವೇರ್ ಆಲ್ಸೋ ದರ್ ಇಸ್ ಅ ಕಂಡೀಷನ್. ಶೂಸ್ ಅಲೌಡ್ ಇಲ್ಲ, ಕ್ರಾಕ್ಸ್ ಕೂಡ ಅಲೌಡ್ ಇಲ್ಲ. ನಿಮ್ಮದು ಕಾಲನ್ನ ಪೂರ್ತಿ ಕವರ್ ಮಾಡುವಂಥ ಯಾವುದೇ ರೀತಿ ಫುಟ್ವೇರ್ ಅಲೋ ಮಾಡಲ್ಲ. ಆ್ಯಂಡ್ ಆಲ್ಸೋ ಇಯರಿಂಗ್ಸ್, ಮೆಟಲ್ ಥಿಂಗ್ಸ್ ಯಾವುದು ಕೂಡ ಅಲೋ ಮಾಡಲ್ಲ. ಬಾಯ್ಸ್ ಆಗಿರಲಿ ಗರ್ಲ್ಸ್ ಆಗಿರಲಿ, ಕೈಗೆ ದಾರ, ಥ್ರೆಡ್ಸ್ ಏನೇ ಇದ್ರೂ ಎಲ್ಲನೂ ರಿಮೂವ್ ಮಾಡಿಬಿಟ್ಟು ಹೋಗಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ಆ್ಯಂಡ್ ಆಧಾರ್ ಕಾರ್ಡ್ನ ಮರಿಬೇಡಿ. ಬಿಕಾಸ್ ಅಲ್ಲಿ ಅವರು ವೆರಿಫೈ ಮಾಡ್ತಾರೆ, ಅದಕ್ಕೆ ಆಧಾರ್ ಕಾರ್ಡ್ ಬೇಕೇ ಬೇಕು. ಅದಕ್ಕೆ ಇದಿಷ್ಟೂ ತಲೆಲಿಕ್ಕೊಂಡು ತಗೊಂಡೋಗಿ. ಆ್ಯಂಡ್ ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಹೋದಾಗ ಇನ್ವಿಜಿಲೇಟರ್ ಏನು ಹೇಳ್ತಾರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವ್ರು ಕೊಡೋ ಇನ್ಸ್ಟ್ರಕ್ಷನ್ಸ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಗೆ ಏನಾರು ಡೌಟ್ ಇದ್ದರೆ ಅವ್ರನ್ನ ಮತ್ತೆ ಕೇಳಿ, ಅವ್ರು ಮತ್ತೆ ಹೇಳ್ತಾರೆ. ಅದು ಬಿಟ್ಟು ಸುಮ್ಮನೆ ಮಿಸ್ಟೇಕ್ಸ್ ಮಾಡಬೇಡಿ. ನಿಮ್ಮ ಡೀಟೇಲ್ಸ್ ಫಿಲ್ಲಿಂಗ್ ಆಗಿರ್ಬೋದು, ರಿಜಿಸ್ಟರ್ ನಂಬರ್ ಬಬ್ಲಿಂಗ್ ಮಾಡಬೇಕಾದ್ರೆ ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡಬೇಡಿ. ಡೌಟ್ ಇದ್ದರೆ ಕೇಳಿ, ಮಿಸ್ಟೇಕ್ಸ್ ಮಾಡಬೇಡಿ. ಬಿಕಾಸ್ ಒಂದ್ಸಲಿ OMR ನಿಮಗೆ ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಅವರು ಇನ್ನೊಂದು OMR ಕೊಡೋಂಗಿಲ್ಲ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಡೀಟೇಲ್ಸ್ನ ಫಿಲ್ ಮಾಡಿ. ಆಮೇಲೆ ಕ್ವಶನ್ ಪೇಪರ್ ಕೊಟ್ಟಾಗ ಫಸ್ಟ್ ಕ್ವಶನ್ ಈಸಿ ಇದೆ ಅಂತ ಎಕ್ಸೈಟ್ಮೆಂಟ್ ಕೂಡ ಬೇಡ, ಆ್ಯಂಡ್ ಕಷ್ಟ ಇದೆ ಅಂತ ಟೆನ್ಷನ್ ಕೂಡ ಬೇಡ. ಕಾಮಾಗಿ ಹ್ಯಾಂಡಲ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಆನ್ಸರ್ನ ಬಬಲ್ ಮಾಡೋದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಇದರಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಬಿಕಾಸ್ ಮಿಸ್ಟೇಕ್ಸ್ ಆಗೋ ಪ್ರೊಬಬಿಲಿಟಿ ತುಂಬಾ ಜಾಸ್ತಿ ಇದೆ. ನೀವು 1-2 ಕ್ವಶನ್ ಅಟೆಂಪ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಎಕ್ಸ್ಟ್ರಾ 2 ಮಿನಿಟ್ಸ್ ಇಟ್ಕೊಳ್ಳಿ ಬಬಲ್ ಮಾಡೋದಕ್ಕಂತಾನೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಬಬಲಿಂಗ್ನ ಲಾಸ್ಟ್ ಮಿನಿಟ್ ತನಕ ಇಟ್ಕೋಬೇಡಿ. ಅಂದರೆ ಫುಲ್ ಸಾಲ್ವ್ ಮಾಡಿಬಿಟ್ಟು ನಾನು ಲಾಸ್ಟಲ್ಲಿ ಬಬಲ್ ಮಾಡ್ತೀನಿ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಟೈಮ್ ಆಗೋಗುತ್ತೆ ಅನ್ನೋ ಅರ್ಜೆನ್ಸಿಲಿ ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಸಾಲ್ವ್ ಮಾಡ್ತೀರಲ್ಲ, ಯಾವ್ದು ಗೊತ್ತಿದೆ ನಿಮಗೆ ಫಸ್ಟ್ ಆ ಕ್ವಶನ್ಸ್ನ ಸಾಲ್ವ್ ಮಾಡ್ತೀರಲ್ವಾ, ಅದು ಆನ್ಸರ್ಸ್ ಕನ್ಫರ್ಮಾಗಿ ಕರೆಕ್ಟ್ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದಾಗ ಫಸ್ಟ್ ಬಬಲ್ ಮಾಡಿ ಮುಗಿಸ್ಬೇಡಿ. ಸೊ ದಟ್ ಲಾಸ್ಟಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಕ್ವಶನ್ಸ್ ಬಬಲಿಂಗ್ ಇರುತ್ತೆ, ಅದು ನಿಮ್ಗೆ ಈಸಿ ಆಗುತ್ತೆ. ಆ್ಯಂಡ್ ಐ ನೋ KCTಲಿ ಫ್ಯೂ ಕ್ವಶನ್ಸ್ ಗೊತ್ತಿರಲ್ಲ. ಹಾಗನ್ಬಿಟ್ಟು ನೀವು ಯಾವುದೋ ಒಂದು ABCDಲಿ ಬೇಕಂಬಿಟ್ಟು ಯಾವುದೋ ಒಂದು ಆಪ್ಷನ್ ಹಾಕ್ಬಿಟ್ಟು ಬರೋದಕ್ಕಿಂತ ಲಾಜಿಕಾಗಿ ಥಿಂಕ್ ಮಾಡಿ. ಕ್ವಶನ್ ಓದ್ತೀರಾ, ನಿಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ, ಬಟ್ ಸ್ಟಿಲ್ ನಿಮಗೆ ಎಲ್ಲೋ ಒಂದು ಆ ಕಡೆ ಈ ಕಡೆ ಅದಕ್ಕೆ ರಿಲೇಟೆಡ್ ಆಗಿರೋ ಕಾನ್ಸೆಪ್ಟು ಅಥವಾ ಫಾರ್ಮುಲಾ ಗೊತ್ತಿರುತ್ತೆ. ಅದನ್ನು ಯೂಸ್ ಮಾಡಿ ನೀವು ಅಪ್ಲೈ ಮಾಡಿದಾಗ ನಿಮಗೆ ಪಾರ್ಷಿಯಲ್ ಆನ್ಸರ್ಸ್ ಕಾಣಿಸುತ್ತೆ. ಪಾರ್ಷಿಯಲ್ ಆನ್ಸರ್ಸಿಂದ ನೀವು ಮಿಕ್ಕಿದ 3 ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ಬೋದು. ಎಲಿಮಿನೇಟ್ ಮಾಡಿದಾಗ ನಿಮ್ಗೆ ಉಳಿದಿರೋ ಆಪ್ಷನ್ನ ನೀವು ಬಬಲ್ ಮಾಡಿ ಅಥವಾ ಟಿಕ್ ಮಾಡಿ. ಅದು ಕರೆಕ್ಟ್ ಆಗೋ ಪ್ರೊಬಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಸುಮ್ಮನೆ ಏನೋ ಒಂದು ಹಾಕೋದ್ ಬದಲು ಲಾಜಿಕ್ ಅಪ್ಲೈ ಮಾಡಿ. ಇದು ನಿಮಗೆ ಟೈಮ್ ಇದ್ದರೆ ಮಾಡಿ. ಲಾಸ್ಟ್ ಮಿನಿಟ್ ತನಕ ನಿಮ್ಗೆ ಗೊತ್ತಿಲ್ಲದಿರೋ ಕ್ವಶನ್ಸ್ ಇರುತ್ತೆ. ಅದಕ್ಕೆ ಲಾಜಿಕ್ಕಾಗಿ ಹಾಕೋಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂದರೆ ನಿಮ್ಮ ಗಟ್ ಫೀಲಿಂಗ್ ಏನು ಹೇಳುತ್ತೆ ಆ ಆಪ್ಷನ್ನ ಹಾಕ್ಬಿಟ್ಟು ಬನ್ನಿ ಅಷ್ಟೇ. ಆ್ಯಂಡ್ ಐ ನೋ ಈ ಫಾರ್ಮುಲಾಸು ಈ ಕಾನ್ಸೆಪ್ಟ್ಸ್ನೆಲ್ಲ ಬೇಗ ರಿವಿಷನ್ ಮಾಡಬೇಕಾಗತ್ತೆ. ಆ್ಯಂಡ್ ಯಾರಿಗೆ ಗೊತ್ತು, ನೀವು ಎಕ್ಸಾಮ್ ಹೋಗೋಕ್ಕೂ ಮುಂಚೆ ರಿವೈಸ್ ಮಾಡ್ಕೊಂಡು ಹೋಗಿರೋ ಫಾರ್ಮುಲಾಂದನೇ ಕ್ವಶನ್ ಬರ್ಬೋದು. ಅದಕ್ಕೆ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ನೋಟ್ಸ್ನ ಪ್ರಿಪೇರ್ ಮಾಡಿದ್ದೀವಿ. ಅದನ್ನು ತುಂಬ ವೀಡಿಯೋಸಲ್ಲಿ ಕೂಡ ಹೇಳಿದೆ. ಇವಾಗ ನಾನು ಅದರದ್ದು ಡೈರೆಕ್ಟ್ ಡ್ರೈವ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಹೋಗಿ ನೋಟ್ಸು ಪ್ರತಿ ಚಾಪ್ಟರ್, ಎಲ್ಲ ಚಾಪ್ಟರ್ ಇದೆ 11th and 12th. 5 ಮಿನಿಟ್ಸಲ್ಲಿ ನೀವು ಚಾಪ್ಟರ್ನ ರಿವೈಸ್ ಮಾಡ್ಬೋದು. ಆ್ಯಂಡ್ ಎಲ್ಲ ಕಾನ್ಸೆಪ್ಟ್ಸು ರಿವೈಸ್ ಆಗುತ್ತೆ. ಪ್ಲಸ್ ಫಾರ್ಮುಲಾಸ್ ಲಾಸ್ಟಲ್ಲಿ ಫಾರ್ಮುಲಾ ಶೀಟ್ ಅಂತಲೂ ಇದೆ ಪ್ರತಿ ಚಾಪ್ಟರ್ ಆದಮೇಲೆ. ಅದರಿಂದ ನಿಮಗೆ ಫಾರ್ಮುಲಾ ರಿವಿಷನ್ ಕೂಡ ಆಗುತ್ತೆ. ಯಾರಿಗೆ ಗೊತ್ತೋ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕ್ವಶನೇ ಬರ್ಬೋದು ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ. ಇನ್ ಫ್ಯೂ ಅವರ್ಸ್ ಎಕ್ಸಾಮ್ ಹಾಲಲ್ಲಿ ಕೂತಿರ್ತೀರ, ಪ್ಯಾನಿಕ್ ಆಗಬೇಡಿ. ಟ್ರಸ್ಟ್ ಯುವರ್ ಪ್ರಿಪ್ರೇಷನ್. ಐ ಬಿಲೀವ್ ಇನ್ ಯು. ಯು ಗಾಟ್ ದಿಸ್ ಚಾಂಪಿಯನ್. ಆಲ್ ದಿ ವೆರಿ ಬೆಸ್ಟ್.